ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಒಂದು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಹಾಗಾದರೆ ಬನ್ನಿ, ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ಆತನ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬಂದಿರುವ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದ ದಿನದಲ್ಲಿ ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗುತ್ತಾ ಇರುವಂಥ ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ದೇವರೇ, ನಿನ್ನ ದೈವಿಕ ಆಶೀರ್ವಾದ ಕೃಪೆ ಮೂಲಕವಾಗಿ ಪ್ರತಿಯೊಬ್ಬರೂ ತಮ್ಮ ಕೆಲಸಕ್ಕೆ ಹೋಗುವಾಗ ಬರುವಾಗ ಅವರ ಜೊತೆಯಲ್ಲಿ ನಿದ್ದುಕೊಂಡು ಅವರನ್ನು ಆತ್ಮಿಕವಾಗಿ ಬಲಪಡಿಸು ಸ್ವಾಮಿ. ಯಾರಾದರೂ ಅನಾರೋಗ್ಯ ಪೀಡಿತರಾಗಿರುವುದಾದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಅವರನ್ನು ಗುಣಪಡಿಸು. ಒಂದು ವೇಳೆ ಮಕ್ಕಳು ಪರೀಕ್ಷೆ ಬರೆಯುವುದಕ್ಕೆ ಹೋಗುತ್ತಾ ಇರುವುದಾದರೆ ನಿನ್ನ ಕೃಪಾ ಕಟಾಕ್ಷದಿಂದ ಮಕ್ಕಳಿಗೆ ಜ್ಞಾನ ತಿಳುವಳಿಕೆಯನ್ನು ದಯಪಾಲಿಸಿಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ದೇವರ ಆಶೀರ್ವಾದದಿಂದ ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಆಧ್ಯಾತ್ಮಿಕ ನಾಯಕತ್ವದಲ್ಲಿ ಪೌಲನ ನಾಯಕತ್ವದ ಆಧ್ಯಾತ್ಮಿಕ ಅರ್ಹತೆಗಳು. ಆಧ್ಯಾತ್ಮಿಕ ಜೀವಿತದಲ್ಲಿ ದೇವರು ಪೌಲನನ್ನ ಸೇವೆಗೆ ಯಾಕೆ ಕರೆದ್ರು, ಅವರನ್ನು ಕರೆಯುವಂಥ ಉದ್ದೇಶ ಏನಾಗಿತ್ತು, ಆ ನಾಯಕತ್ವದ ಮೂಲಕವಾಗಿ ಪೌಲನು ತೆಗೆದುಕೊಂಡಂಥ ಒಂದು ದೃಢ ನಿರ್ಧಾರದ ಮೂಲಕವಾಗಿ ಆತನ ಜೀವಿತದ ಬದಲಾವಣೆಯ ಮೂಲಕವಾಗಿ ಇವತ್ತು ನಾವು ಏನನ್ನ ಕಲಿಯಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯದಲ್ಲಿ ಸುವಾರ್ಥ ಭಾಗದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ನೇ ವಚನದಿಂದ 28ನೇ ವಚನದ ತನಕ ಓದುವಾಗ ಅಲ್ಲಿ ಜೆಬೆದಾಯನ ಮಕ್ಕಳ ತಾಯಿ ದೇವರಿಂದ ಬೇಡಿಕೊಳ್ಳುವಾಗ, ಯಾಕೋಬ ಯೋಹಾನರನ್ನ ನಿನ್ನ ಬಲಗಡೆಯಲ್ಲಿ ಒಬ್ಬನನ್ನ ಎಡಗಡೆಯಲ್ಲಿ ನೀನು ತೆಗೆದುಕೊಳ್ಳಬೇಕು ಎಂಬುದಾಗಿ ಅಪ್ಪಣೆಯನ್ನು ಕೊಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತನ್ನು ನಾವು ಗಮನಿಸುವಾಗ 23ನೇ ಅಧ್ಯಾಯದ ಕೊನೆಯ ವಚನದಲ್ಲಿ, ಆದರೆ ನನ್ನ ಎಡ ಬಲಗಡೆಗಳಲ್ಲಿ ಕೂತುಕೊಳ್ಳುವುದಕ್ಕೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು. ನೋಡಿಲಿ, ಯೇಸು ಕ್ರಿಸ್ತನು ಕೂಡ ಯಾವುದೇ ಅಧಿಕಾರವನ್ನ ತನ್ನ ಸ್ವಂತ ನಿರ್ಧಾರದಿಂದ ಆತನು ಕೊಡುವುದಕ್ಕೆ ಹೋಗುವುದಿಲ್ಲ. ಆ ತಾಯಿ ಬಂದು ಹೇಳುವಾಗಲೂ ಕೂಡ ಆತನು ಹೇಳುವಂಥ ಮಾತು, ಆ ಅಧಿಕಾರ ಕುಳಿತುಕೊಳ್ಳುವಂಥ ಒಂದು ಅವಕಾಶ ನನ್ನದಲ್ಲ, ನನ್ನ ತಂದೆಯ ಚಿತ್ತದಂತೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆವಾಗ ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಆ 2 ಅಣ್ಣ ತಮ್ಮಂದಿರ ಮೇಲೆ ಸಿಟ್ಟುಗೊಂಡರು. ಆದರೆ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ. ದೇವರ ಚಿತ್ತ ಇಲ್ಲದೆ, ದೇವರ ಕೃಪಾ ಕಟಾಕ್ಷವಿಲ್ಲದೆ ಯಾರು ಅಧಿಕಾರವನ್ನು ಪಡೆದುಕೊಳ್ಳುತ್ತಾರೆ ಅವರು ಅಹಂಕಾರದಿಂದ ಅಧಿಕಾರವನ್ನು ನಡೆಸುವಂಥದ್ದನ್ನು ನಾವು ನೋಡುತ್ತೇವೆ. ಸಾಮಾನ್ಯವಾಗಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯದ ಇಂದಿನ ದಿನಗಳಲ್ಲಿ, ವರ್ಷಗಳಲ್ಲಿ ನಮ್ಮ ರಾಜರುಗಳು, ಅನೇಕ ದೇಶಾಧಿಪತಿಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಪ್ರಿಯರೇ. ಆ ಒಂದು ಆಳ್ವಿಕೆಯ ಸಮಯದಲ್ಲಿ ಅನೇಕರಿಗೆ ತೊಂದರೆಗಳನ್ನು ಕೊಡುವುದರ ಮೂಲಕವಾಗಿ, ಅವರದೇ ಆದಂಥ ರಾಜ್ಯಭಾರವನ್ನು ಮಾಡುವುದರ ಮೂಲಕವಾಗಿ ಅನೇಕರನ್ನ ಶೋಷಣೆಗೆ ಗುರಿಪಡಿಸಿದರು ಪ್ರಿಯರೇ. ಯಾವುದೇ ಒಂದು ಸ್ವತಂತ್ರ ಅವರಿಗೆ ಇರಲಿಲ್ಲ, ಯಾವುದೇ ಒಂದು ಆಯ್ಕೆಯ ಸ್ವಾತಂತ್ರ್ಯ ಅವರಿಗೆ ಇರಲಿಲ್ಲ ಪ್ರಿಯರೇ. ಆದರೆ ನಮ್ಮ ಭಾರತ ದೇಶಕ್ಕೆ ಅನೇಕ ದೇಶದ ನಾಯಕರು ಹೋರಾಟ ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಇಸ್ರಾಯೇಲರು ಕೂಡ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಾಗ ನಮ್ಮ ದೇವರು ಮೋಶೆಯ ಮೂಲಕವಾಗಿ
ಅವರನ್ನ ದಾಸತ್ವದಿಂದ ಬಿಡಿಸುವಂಥದ್ದನ್ನ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಪಾಪದಲ್ಲಿ ಬಿದ್ದಂಥ ನಮಗೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ನಮಗೆ ಆ ಪಾಪದಿಂದ ಬಿಡುಗಡೆಯನ್ನ ಕೊಟ್ಟಿರುವಂಥದ್ದನ್ನ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ದೇವರ ಕೃಪಾ ಕಟಾಕ್ಷದಿಂದ ಪ್ರತಿಯೊಬ್ಬರು ಕೂಡ ಬಿಡುಗಡೆಯನ್ನು ಹೊಂದಿದಾಗ, ನಾವು ಅಧಿಕಾರವನ್ನ ದೇವರು ನಮಗೆ ಕೊಟ್ಟಾಗ ಆ ಅಧಿಕಾರ ದೇವರಿಂದ ಬಂದಂಥ ಆಶೀರ್ವಾದ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆದರೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ನೇ ವಚನದಲ್ಲಿ, ಆದರೆ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ, ನಿಮ್ಮಲ್ಲಿ ಹಾಗಿರಬಾರದು. ದೇವರ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಆಗಿರಬಾರದು. ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೇವನಾಗಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನ ಈಡುಕೊಡುವುದಕ್ಕೆ ಬಂದನು ಎಂದು ಹೇಳಿದನು. ಎಂಥ ಅದ್ಭುತವಾದಂಥ ಮಾತನ್ನ ಯೇಸು ಕ್ರಿಸ್ತನು ಶಿಷ್ಯರಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಕೂಡ ತಿಳಿಸುವಂಥದ್ದನ್ನು ನೋಡುತ್ತೇವೆ. ಯಾರು ಕೂಡ ಅಹಂಕಾರದಿಂದ ಅಧಿಕಾರವನ್ನ ನಡೆಸಬಾರದು, ಯಾವುದೇ ಒಂದು ಅಹಂಕಾರದಿಂದ ದೊರೆತನವನ್ನ ಮಾಡಬಾರದು, ಯಾರು ಬಲಾತ್ಕಾರದಿಂದ ಅಧಿಕಾರವನ್ನು ನಡೆಸಬಾರದು. ಪ್ರಿಯರೇ, ಇವತ್ತಿನ ದಿನದಲ್ಲಿ ಸಭೆಗಳಿರ್ಬೋದು, ಅನೇಕ ಸಂಸ್ಥೆಗಳಲ್ಲಿ ಇವತ್ತು ಒಂದು ಅಧಿಕಾರದ ಸ್ಥಾನದಲ್ಲಿ ಕುತ್ಕೊಂಡಂಥ ಸಮಯದಲ್ಲಿ ಅವರು ಅಹಂಕಾರದಿಂದ, ಗರ್ವದಿಂದ, ಅವರದೇ ಆದಂಥ ಆಲೋಚನೆಯ ಮೂಲಕವಾಗಿ ದೊರೆತನ ಮಾಡುವುದರಿಂದ ಬೇಗನೆ ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಅಂಥ ಜೀವಿತ ಇರಬಾರ್ದು. ಅಲ್ಲಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಸ್ಪಷ್ಟವಾಗಿ ಆ ವಾಕ್ಯವನ್ನು ಹೇಳುವಾಗ, ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ಇವತ್ತಿನ ದಿನದಲ್ಲಿ ನಾವು ಒಂದೇ ಕ್ಷಣ ದೊಡ್ಡ ಅಧಿಕಾರವನ್ನ, ಒಂದು ಅಂತಸ್ತನ್ನ ಪಡೆದುಕೊಳ್ಳುವುದಕ್ಕೆ ಹೋಗಬಾರದು ಪ್ರಿಯರೇ. ಪ್ರತಿಯೊಬ್ಬರು ಕೂಡ ಹಂತ ಹಂತವಾಗಿ ಬೆಳೆಯಬೇಕಾಗಿದೆ ಪ್ರಿಯರೇ. ಯಾವುದೇ ಒಂದು ಅಧಿಕಾರಿ ಒಂದೇ ಕ್ಷಣ ಒಂದು ಉನ್ನತ ಸ್ಥಾನದಲ್ಲಿ ಕುತ್ಕೊಂಡಂಥ ಸಮಯದಲ್ಲಿ ಆತನು ತನ್ನಲ್ಲಿರುವಂಥ ಗರ್ವ, ಅಹಂಭಾವವನ್ನು ಅವರು ಬಿಟ್ಟಾಗ ಮಾತ್ರ ಇದು ದೇವರಿಂದ ಬಂದಂಥ ಆಶೀರ್ವಾದ ಎಂಬುದಾಗಿ ತಿಳಿದುಕೊಂಡು ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಒಂದು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಅಧಿಕಾರವನ್ನು ನಡೆಸುವಾಗ ಆ ಅಧಿಕಾರದಲ್ಲಿ ಅವನು ಮುಂದುವರಿಯುವುದಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲದಿದ್ದರೆ ಬಹಳ ಕಷ್ಟದ ಪರಿಸ್ಥಿತಿಗೆ ಆತನು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾವು ಪೌಲನು ತಿಮೋಥೆಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ರಿಂದ 7 ವಚನಗಳನ್ನು ಅಲ್ಲಿ ಓದುವಂಥ ಸಮಯದಲ್ಲಿ ಕೂಡ ಆತನು ಹೇಳುವಂಥದ್ದು, ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿ ಉಳ್ಳವನು, ಮದ್ಯಾಸಕ್ತಿ ಇಲ್ಲವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು, ಒಡೆದಾಡುವವನು ಆಗಿರಬಾರದು. ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನು ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನ ಅಧೀನದಲ್ಲಿಟ್ಟುಕೊಂಡಿರಬೇಕು. ಎಂಥ ಅದ್ಭುತವಾದಂಥ ಎಚ್ಚರಿಕೆಯನ್ನ ಒಬ್ಬ ಸಭಾಧ್ಯಕ್ಷನಿಗೆ, ಒಬ್ಬ ಸಭಾಪಾಲಕನಿಗೆ ಅಥವಾ ನಾಯಕನಿಗೆ ಅಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ನಾಯಕರಾಗಿರ್ತಾರೆ, ಆದರೆ ಅವರ ಮಕ್ಕಳು ತಪ್ಪಾದ ಮಾರ್ಗವನ್ನು ಆರಿಸಿಕೊಂಡು ಅವರು ತಪ್ಪಾಗಿ ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ಯೋಬನ ಮಕ್ಕಳು ಎಲ್ಲಿ ತಪ್ಪು ಮಾಡುತ್ತಾರೆ ಎಂಬುದಾಗಿ ಮಕ್ಕಳ ಹೆಸರಿನಲ್ಲಿ ಅವನು ಯಜ್ಞವನ್ನು ಅರ್ಪಿಸಿ ದೇವರ ಹತ್ರ ತಪ್ಪನ್ನು, ಕ್ಷಮಾಪಣೆಯನ್ನು ಕೇಳ್ತಾ ಇದ್ದ. ದೇವರೇ, ಒಂದು ವೇಳೆ ನಮ್ಮ ಮಕ್ಕಳು ಬೇರೆಯವರ ಮನೆಗೆ ಔತಣಕ್ಕೆ ಹೋಗಿದ್ದಾರೆ, ಒಂದು ವೇಳೆ ಅವರು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸು ಎಂಬುದಾಗಿ ಅವನು ಯಜ್ಞವನ್ನು ಅರ್ಪಿಸ್ತಾ ಇದ್ದ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ಅಧಿಕಾರದಲ್ಲಿರುವಂಥ ಯಾರೇ ಇರ್ಬೋದು, ನಿಮ್ಮ ಮಕ್ಕಳ ವಿಷಯದಲ್ಲಿ
ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಮಕ್ಕಳು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ, ಅವರ ಜೀವಿತ ಏನು, ಅವರ ಆಧ್ಯಾತ್ಮಿಕ ಜೀವಿತ ಏನು ಎಂಬುವಂಥ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಅದೇ ಥರ ಅಧಿಕಾರವುಳ್ಳಂಥ ಒಬ್ಬ ವ್ಯಕ್ತಿಯು ಕೂಡ ಇಲ್ಲಿ ಕೊಡಲ್ಪಟ್ಟಂಥ ಎಲ್ಲ ಅಂಶಗಳು ಏಕಪತ್ನಿ ಉಳ್ಳವನಾಗಿರಬೇಕು. ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿಗೆ ಆತನು ಹೋಗಬಾರದು. ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು. ಅತಿಥಿ ಸತ್ಕಾರವನ್ನು ಮಾಡಬೇಕು ಮತ್ತು ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೂ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು, ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿನೊಳಗೆ ಸಿಕ್ಕಿಬಿದ್ದಾನೆ ಎಂಬುದಾಗಿ ಇಲ್ಲಿ ಪೌಲನು ತಿಮೋಥಿಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಮೊದಲ 7 ವಚನಗಳನ್ನು ಓದುವಾಗ ಅಲ್ಲಿ ಎಚ್ಚರಿಕೆಯನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ನಾವು ಧರ್ಮೋಪದೇಶಕ್ಕೆ ಮೊದಲನೇದಾಗಿ ಕಿವಿಗೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಜ್ಞಾನೋಕ್ತಿಗಳು ನಾವು 29ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುತ್ತೇವೆ. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು, ಧರ್ಮೋಪದೇಶವನ್ನು ಕೈಕೊಳ್ಳುವವನು ಧನ್ಯನಾಗುವನೆಂಬುದಾಗಿ ನೋಡುತ್ತೇವೆ. ಎಲ್ಲಿ ದೇವದರ್ಶಕರಿರುವುದಿಲ್ಲ ಅಲ್ಲಿ ಜನರು ಅಂಕೆ ಮೀರುವಂಥದ್ದನ್ನು ನೋಡುತ್ತೇವೆ. ಎಲ್ಲಿ ದೇವರ ಆಶೀರ್ವಾದ ಇಲ್ಲ, ಎಲ್ಲಿ ಆಧ್ಯಾತ್ಮಿಕವಾದಂಥ ನಾಯಕನಿರುವುದಿಲ್ಲ ಅಲ್ಲಿ ವಿಶ್ವಾಸಿಗಳು ಕೂಡ ತಪ್ಪಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಸರಿಯಾದಂಥ ರೀತಿಯಲ್ಲಿ ಕುರುಬನಿಲ್ಲದೆ ಇರುವಂಥ ಸಮಯದಲ್ಲಿ ಕುರಿಗಳು ಕೂಡ ಚದರಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಎಲ್ಲಿ ದೇಶವನ್ನು ಆಳುವಂಥ ನಾಯಕನು ಸರಿಯಾಗಿ ಇಲ್ಲ ಅಂದರೆ ಆ ದೇಶವು ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂದುಳಿಯುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಯಾವ ಸಭೆಯಲ್ಲಿ ಸಭಾಪಾಲಕನು ಸರಿಯಾದ ಮಾರ್ಗದಲ್ಲಿ ಹೋಗುವುದಿಲ್ಲ ಆ ಸಭೆಯು ಕೂಡ ಬಿದ್ದು ಹೋಗುವಂಥದ್ದನ್ನು ನೋಡುತ್ತೇವೆ. ಯಾವ ಕುಟುಂಬದಲ್ಲಿ ಯಜಮಾನನೆನಿಸಿಕೊಂಡವನು ಸರಿಯಾದ ರೀತಿಯಲ್ಲಿ ಒಗೆತನ ಮಾಡಿಕೊಂಡು ಹೋಗುವುದಿಲ್ಲ ಅಂತ ಕುಟುಂಬ ಅನೇಕ ಕಷ್ಟದ ಪರಿಸ್ಥಿತಿಗೆ ಒಳಗಾಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಿಕ ಜೀವನ ಹೇಗಿದೆ, ಆಧ್ಯಾತ್ಮಿಕವಾದಂಥ ಜೀವನ ಹೇಗಿದೆ, ನೀವು ದೇವರ ವಾಕ್ಯದೊಂದಿಗೆ ಎಷ್ಟು ಸಮಯ ನೀವು ಕಳೀತಾ ಇದ್ದೀರಾ, ಎಷ್ಟು ಪ್ರಾರ್ಥನೆಯನ್ನು ನೀವು ಮಾಡ್ತಾ ಇದ್ದೀರಾ, ಸಭೆಗೆ ಹೋದಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಸಭೆಯಲ್ಲಿ ಸಭಾಪಾಲನ ಸಮಿತಿಯಲ್ಲಿ ನನಗೆ ಯಾವುದೋ ಒಂದು ಅಧಿಕಾರ ಬೇಕು ಎಂಬುವಂಥ ಅಧಿಕಾರದ ದಾಹದಿಂದ ನೀವು ಹೋಗ್ತಾ ಇದ್ದೀರಾ, ದೇವರ ವಾಕ್ಯದ ದಾಹಕ್ಕೆ ಹೋಗ್ತಾ ಇದ್ದೀರೋ ಅಥವಾ ಅಧಿಕಾರದ ದಾಹಕ್ಕೆ ನೀವು ಹೋಗ್ತಾ ಇದ್ದೀರೋ. ಇವತ್ತಿನ ದಿನದಲ್ಲಿ ಪ್ರಸಂಗಿ ಹೇಳುವಂಥದ್ದು, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ. ಪ್ರಿಯ ದೇವಜನರೇ, ನಿಮ್ಮ ಹೆಜ್ಜೆ ಏನಾಗಿದೆ? ನಿಮ್ಮ ಹೆಜ್ಜೆ ಒಂದು ವೇಳೆ ದೇವರ ವಾಕ್ಯವನ್ನು ಕೇಳುವಂಥ ಮನಸ್ಥಿತಿಯಲ್ಲಿ ಹೋಗ್ತಾ ಇದೆಯಾ, ಅಥವಾ ನಿಮ್ಮ ಒಂದೊಂದು ಹೆಜ್ಜೆ ನಾನು ಅಧಿಕಾರವನ್ನು ತೆಗೆದುಕೊಳ್ಳಬೇಕು, ಒಂದು ವೇಳೆ ಈ ದಿನ ಸಭೆಯ ಆರಾಧನೆಗೆ ಹೋಗಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಬೇಕು, ಸಭಾಪಾಲಕರ ಮೇಲೆ ನಾನು ಗಲಾಟೆ ಮಾಡಬೇಕು, ಅಥವಾ ಸಭಾಪಾಲಕನಾದಂಥವನು ಈ ದಿನದಲ್ಲಿ ಜನರು ಬಹಳ ಕಷ್ಟದಿಂದ ಬಂದಿದ್ದಾರೆ, ಅವರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿದೆ, ಅವರಿಗೆ ತಕ್ಕಂಥ ವಾಕ್ಯದ ಮೂಲಕವಾಗಿ ನಾನು ಅವರನ್ನು ಎಚ್ಚರಿಸಬೇಕು ಅನ್ನುವಂಥ ಮನೋಭಾವನೆಯಲ್ಲಿ ಆಧ್ಯಾತ್ಮಿಕವಾದ ಜೀವಿತದಲ್ಲಿ ಆತನು ಉತ್ತಮವಾದಂಥ ಸಂದೇಶವನ್ನು ಜನರಿಗೆ ಕೊಡುವುದಾದರೆ ಆ ಸಂದೇಶದ ಮೂಲಕವಾಗಿ ಜನರು ಪರಿವರ್ತನೆಯ ಆಗಿ ಸಭೆಯಲ್ಲಿ ಒಂದು ಬಲವಾದಂಥ ಸಾಕ್ಷಿಗಳಾಗಿರಲಿಕ್ಕೆ ಸಾಧ್ಯ. ಆದರೆ ಇವತ್ತಿನ ಸಭೆಗಳಲ್ಲಿ ಅನೇಕ ಪಾಸ್ಟರ್ಸ್ಗಳು ಅವರಿಗೆ ವಿರುದ್ಧವಾದಂಥ ವಾಕ್ಯಗಳನ್ನು ತಿರುಚಿ ಹಾಕಿ ಇಲ್ಲ ಸಲ್ಲದ ಆರೋಪದ ಮೂಲಕವಾಗಿ ಅವರ ಹೃದಯವನ್ನು ಚುಚ್ಚಿ ಮಾತನಾಡುವುದರ ಮೂಲಕವಾಗಿ ಅವರ ಮನಸ್ಸನ್ನು ನೋಯಿಸಿ ಪ್ರಸಂಗ ಮಾಡುವಂಥ ಇರುವಂಥದ್ದನ್ನು ಇವತ್ತು ನಾವು ಲೌಕಿಕ ಜೀವನದಲ್ಲಿ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಂಥ ಜೀವಿತ ಪಾಸ್ಟರ್ಸ್ಗಳಲ್ಲಿ ಇರುವಂಥ ಸಮಯದಲ್ಲಿ ಆ ಸಭೆಗಳಲ್ಲಿ ಒಡಕುಗಳು, ಆ ಸಭೆಗಳಲ್ಲಿ ಮನಸ್ತಾಪಗಳು, ಆ ಸಭೆಗಳಲ್ಲಿ ಬಿರುಕುಗಳು, ಐಕ್ಯತೆಗಳು ಇಲ್ಲದೆ ಸಭೆಗಳು ಒಡೆದು ಹೋಗುವ ಪರಿಸ್ಥಿತಿಗೆ ಬರುವಂಥ ನೋಡುತ್ತೇವೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಧರ್ಮೋಪದೇಶವನ್ನು ಕೈಕೊಳ್ಳುವವನು ಧನ್ಯನಾಗುವನು ಎಂಬುದಾಗಿ ನಾವು ನೋಡುತ್ತೇವೆ. ಆಳು ಮಾತಿನಿಂದ ಮಾತ್ರ ಶಿಕ್ಷಿತನಾಗಿರಲಾರನು, ಅವನು ತಿಳಿದುಕೊಂಡರೂ ಗಮನಿಸನು, ದುಡುಕಿ ಮಾತಾಡುವವನನ್ನು ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆ ನೀಡಬಹುದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ದೇವರ ವಾಕ್ಯವನ್ನು ಮನಪೂರ್ವಕವಾಗಿ ಕೇಳುವಂಥ ಒಂದು ಸ್ಥಿತಿಗೆ ಹೋಗಬೇಕು. ಯಾಕೆಂದರೆ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನವನ್ನು
ನಾವು ಗಮನಿಸುವಂತ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರು ಧನ್ಯರು ಅಂದನು. ಇವತ್ತಿನ ದಿನದಲ್ಲಿ ದೇವರ ವಾಕ್ಯವನ್ನ ಸರಿಯಾಗಿ ಕೇಳಿ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಯಾರು ನಡೆಯುತ್ತಾರೆ ಅವರೇ ಧನ್ಯರು ಎಂಬುದಾಗಿ. ಇವತ್ತಿನ ದಿನದಲ್ಲಿ ನಾವು ಸಭೆಗೆ ಹೋಗಿ ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನ ಮನಪೂರ್ವಕವಾಗಿ ಕೇಳುವಂಥವರು ನಾವಾಗಿರಬೇಕು. ಹಾಗಾಗಿ ಜ್ಞಾನೋಕ್ತಿ 16ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನ ಮಿತ್ರನಾಗಿ ಮಾಡುವಂಥದ್ದು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡುವಂಥದ್ದನ್ನ ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ಯಾಕೆಂದ್ರೆ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ನಾವು 4ರಿಂದ 9 ವಚನಗಳನ್ನ ನಾವು ನೋಡುವಂತ ಸಮಯದಲ್ಲಿ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಯಾರ ಸುತ್ತಲೂ? ಸೌಲನ ಸುತ್ತಲೂ. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನ ಕೇಳಿದನು. ಅವನು, ಕರ್ತನೇ ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇಲ್ಲಿ ದೇವರು ಸೌಲನನ್ನ ಹೇಗೆ ಪೌಲನಾಗಿ ಇವತ್ತು ನಾವೇನು ಕರಿತೇವಲ್ಲ, ಆತನ ಜೀವಿತದಲ್ಲಿ ದೇವರು ಕರೆದ ಉದ್ದೇಶವನ್ನ ಆತನು ಕೇಳಿಸಿಕೊಂಡ ರೀತಿ, ಆತನ ಹೃದಯದಿಂದ ಬಂದಂಥ ಮಾತುಗಳನ್ನು ನೋಡುವಾಗ, ಸ್ವಾಮಿ ನೀನಾರು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತು ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಪೌಲನ ಜೀವಿತದಲ್ಲಾದಂಥ ಒಂದು ಪರಿವರ್ತನೆ, ಆತನಲ್ಲಿದ್ದಂಥ ಮಾನಸಾಂತರದ ಜೀವಿತ ನಾವು ನೋಡುತ್ತೇವೆ. ಅದೇ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ನಾವು 18-19ನೇ ವಚನ ನೋಡುವಾಗ, ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು, ತರುವಾಯ ಊಟ ಮಾಡಿ ಬಲ ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅನನೀಯನ ಮೂಲಕವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಂಥ ಪೌಲನ ಜೀವಿತದಲ್ಲಿ ಕ್ರಿಸ್ತನ ವಾಕ್ಯದ ಪ್ರಕಾಶವಾದಂಥ ಬೆಳಕು ಆತನ ಜೀವಿತದಲ್ಲಿ ಪರಿವರ್ತನೆ ಆಗಿ ಆತನಲ್ಲಿ ಒಂದು ಬಲವಾದಂಥ ಸಾಕ್ಷಿ ಪೌಲನಲ್ಲಿ ಬಂತು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ನಿಮ್ಮ ಕುಟುಂಬದಲ್ಲಿ ಕರ್ತನು ನಿಮ್ಮನ್ನ ಪ್ರೀತಿಯಿಂದ ನನ್ನ ಮಗನೇ ಮಗಳೇ ಎಂಬುದಾಗಿ ಕರೆಯುವಾಗ, ಇವತ್ತಿನ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿಮಗೆ ಕೊಟ್ಟಂತ ಅಧಿಕಾರದಲ್ಲಿ ದೇವರು ಒಂದು ದೊಡ್ಡ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನೀವು ದೇವರ ವಾಕ್ಯವನ್ನ ಸರಿಯಾಗಿ ಕೇಳಿ ಅದನ್ನು ಆಲಿಸಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಕರ್ತನ ಕೃಪೆ ನಿಮ್ಮ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಯಾಕೆಂದರೆ ಅದೇ ಪೌಲ 22ನೇ ಅಧ್ಯಾಯದಲ್ಲಿ ಆತನು ಒಂದು ಒಳ್ಳೆಯ ಸಾಕ್ಷಿಯನ್ನ ಅಲ್ಲಿ ಕೊಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. 6ನೇ ಪೌಲನ ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ ನಾವು 6ರಿಂದ 16 ವಚನಗಳನ್ನು ನೋಡುವಂಥ ಸಮಯದಲ್ಲಿ ಅಲ್ಲಿ ನಾವು 10ನೇ ವಾಕ್ಯವನ್ನು ನಾವು ನೋಡೋಣ. ಆಗ ನಾನು, ಕರ್ತನೇ ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನೆದ್ದು ದಮಸ್ಕದೊಳಗೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಆ ಬೆಳಕಿನ ಪ್ರಭಾವದಿಂದ ನನಗೆ ಕಣ್ಣು ಕಾಣದೇ ಇದ್ದುದರಿಂದ ನನ್ನ ಜೊತೆಯಲ್ಲಿದ್ದವರು ನನ್ನ ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಸದ್ಭಕ್ತನು, ಆ ಸ್ಥಳದ ಯಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದವನು ಆಗಿದ್ದ ಅನನೀಯ ಎಂಬುವನು ನನ್ನ ಬಳಿಗೆ ಬಿಂತು, ಸಹೋದರನಾದ ಸೌಲನೇ ನಿನಗೆ ಕಣ್ಣು ಕಾಣಿಸಲಿ ಎಂದು ಹೇಳಿದನು. ಇಲ್ಲಿ ಪೌಲನು ಅಗ್ರಿಪರಾಜನ ಮುಂದೆ ತನಗಾದಂಥ ದರ್ಶನ, ತನ್ನ ಜೀವಿತದಲ್ಲಾದಂಥ ಒಂದು ಬದಲಾವಣೆಯನ್ನ ಸಾಕ್ಷಿಯ ರೂಪದಲ್ಲಿ ಆತನಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಅಂಥ ಬಲವಾದಂಥ ಸಾಕ್ಷಿ ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ
ಪೌಲನ ಹಾಗೆ ನಾವು ಯೋಗ್ಯರಾಗಿ ನಾವು ನಡೆದುಕೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗಿ ಆಧ್ಯಾತ್ಮಿಕ ನಾಯಕತ್ವದಲ್ಲಿ ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಾಗ ಕರ್ತನ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ನಾವು 5ನೇ ಅಧ್ಯಾಯ 1-3 ವಚನಗಳನ್ನು ಓದುವಾಗ ಅಲ್ಲಿ ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುವಂಥವನಾಗಿದ್ದಾನೆ ಎಂಬುದಾಗಿ ಓದಬಹುದು. ಸಭಾ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷನಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನ ಕಾಯಿರಿ. ಇಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳುವಂಥದ್ದು, ಒಂದು ಕಾಲದಲ್ಲಿ ಬಲಹೀನತೆಯಲ್ಲಿ ಇದ್ದಂಥ ಪೇತ್ರನು ಈಗ ಬಲವಾದಂಥ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಬಲವಾಗಿ ಅನೇಕ ಇಹಲೋಕದ ಒಂದು ಅಧಿಕಾರವನ್ನು ಪಡೆದು ಅನೇಕ ಕ್ರೈಸ್ತರನ್ನು ಹಿಂಸೆ ಪಡಿಸ್ತಾ ಇದ್ದಂಥ ಪೌಲನಲ್ಲಿ ಪರಿವರ್ತನೆಯಾದಾಗ ಅಗ್ರಿಪ ರಾಜನ ಮುಂದೆ ಒಂದು ಬಲವಾದ ಸಾಕ್ಷಿಯನ್ನು ಕೊಟ್ಟ ಹಾಗೆ ಇಲ್ಲಿ ಪೇತ್ರನು ಕೂಡ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನು 3 ಸಾರಿ ಸುಳ್ಳನ್ನು ಹೇಳಿದರೂ ಕೂಡ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ಮೇಲೆ ಆತನು ಪೇತ್ರನನ್ನು ಕರೆಯುವಂಥ ಸಮಯದಲ್ಲಿ ಪೇತ್ರನು ತನ್ನ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡುವಂಥ ಸಮಯದಲ್ಲಿ ಅಂಥ ಅಪನಂಬಿಗಸ್ತನಾದಂಥ ಪೇತ್ರನು ಕೂಡ ತನ್ನ ಸೇವೆಯ ವಿಷಯದಲ್ಲಿ, ನಾಯಕತ್ವದ ವಿಷಯದಲ್ಲಿ ಒಂದು ಒಳ್ಳೆಯ ಸಾಕ್ಷಿಯನ್ನು ಆತನು ಕೊಡುವಂಥ ಸಮಯದಲ್ಲಿ ನಾವು ನೋಡ್ತೇವೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ನೀವು ಕಾಯಿರಬೇಕು. ನಿಮ್ಮಲ್ಲಿರುವಂಥ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ. ನೋಡಿ, ಆತನು ಹೇಳುವಂಥದ್ದು ಬಲಾತ್ಕಾರದಿಂದಲ್ಲ. ಯಾರು ಕೂಡ ಬಲಾತ್ಕಾರದಿಂದ ಅಧಿಕಾರವನ್ನು ನಡೆಸಬಾರದು. ಒಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಬಾರದು. ತಮಗೆ ಕೊಟ್ಟಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಮೇಲೆ ಯಾವುದಾದ್ರೂ ತಪ್ಪು ಸುಳ್ಳುಗಳನ್ನು ಹೇಳಿ ಅವರನ್ನು ಕೆಲಸದಿಂದ ತೆಗೆದು ಹಾಕುವಂಥದ್ದು, ಅವರನ್ನು ಉಚ್ಚಾಟನೆ ಮಾಡುವಂಥದ್ದು, ಅಂಥ ಸ್ಥಿತಿಗೆ ಹೋಗಬಾರದು ಪ್ರಿಯರೇ. ಅದಕ್ಕೆ ಪೌಲ ಇಲ್ಲಿ ನಾವು ಪೇತ್ರನು ಕೂಡ ಹೇಳುವಂಥದ್ದು, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ದೇವರು ಕೊಟ್ಟಂತ ಸಭೆಯ ಮೇಲೆ ಯಾವುದೇ ದುರಾಡಳಿತವನ್ನು ಮಾಡದೆ ದೇವರ ಮಂದೆ ಅನ್ನುವಂಥ ಸಭೆಯನ್ನು ಭಯಭಕ್ತಿಯಿಂದ ನೀವು ಕಾಯಬೇಕೆಂಬುದಾಗಿ ಅಲ್ಲಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ಕೀರ್ತನೆ 25ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನಾವು ನೋಡುವಾಗ ಅಲ್ಲಿಯೂ ಕೂಡ ದೇವರ ವಾಕ್ಯ ಹೇಳುತ್ತೆ, ಪ್ರಿಯರೇ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನಾನು ಒಪ್ಪುವ ದಾರಿಯನ್ನು ನನಗೆ ತೋರಿಸು. ದಾವೀದನು ಬರೆಯುವಂಥ ವಾಕ್ಯವನ್ನು ಗಮನಿಸುವಾಗ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆಂಬುದಾಗಿ ದಾವೀದನು ಪ್ರಾರ್ಥನಾಪೂರ್ವಕವಾಗಿ ದೇವರ ಹತ್ರ ಬೇಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ? ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯಲ್ಲಿ ನಾನು ನಡೆದು ಒಂದು ಒಳ್ಳೆಯ ಅಧಿಕಾರವನ್ನು ನಡೆಸುವಂಥ ಕೃಪೆಯನ್ನು ನನಗೆ ದಯಪಾಲಿಸಿಕೊಡು ಎಂಬುದಾಗಿ ಆತನ ಒಂದು ಪ್ರಾರ್ಥನೆ ವಿಜ್ಞಾಪನೆಯು ಕೂಡ ಆಗಿದೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ನಿನ್ನ ಸತ್ಯಾನುಸಾರವಾಗಿ ನನ್ನ ನಡೆಸುತ್ತಾ ಉಪದೇಶಿಸು, ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಈ ದಿನದಲ್ಲಿ ದೇವರನ್ನು ನಿರೀಕ್ಷಿಸೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರು ಕೊಟ್ಟಂಥ ಜವಾಬ್ದಾರಿತವಾದಂಥ ಒಂದು ಅಧಿಕಾರವನ್ನು ನಾವು ದುರ್ಬಳಕೆ ಮಾಡಿಕೊಳ್ಳದೆ ಕರ್ತನಿಗೆ ಯೋಗ್ಯರಾಗಿ ನಾವು ಜೀವಿಸುವಾಗ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಕೆಲಸದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಅಂಥ ಜೀವಿತ ನಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ
ಅವರ ಒಂದು ಬದಲಾವಣೆಯಾಗಿ ಕ್ರಿಸ್ತನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂತೆ ಕೃಪೆ ಕೊಡು. ಎಲ್ಲ ಕಷ್ಟಗಳಿಂದ ಬಿಡಿಸು, ಅವರ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ ಬಿಡಿಸು. ಅವರ ಕೆಲಸದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬಂದಿರುವುದಾದರೆ ಅದನ್ನು ಸರಿಪಡಿಸು ಸ್ವಾಮಿ. ನಿನ್ನ ಪ್ರಸನ್ನತೆಯ ಮೂಲಕವಾಗಿ ಕಾಪಾಡು. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕಾಗುವಂತೆ ಕೃಪೆಯನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಮಹಿಮೆಯಾಗಲಿ. ಆಮೇನ್.